ನಮಸ್ತೆ ವೀಕ್ಷಕರೇ, ನಾನು ತುಂಬ ದಿನದಿಂದ ಹುಡುಕ್ತಿದ್ದ ಒಂದು ಗಿಡ ಇವತ್ತು ಸಿಕ್ಕಿದೆ. ಅದು ತುಂಬ ಅಂದರೆ ತುಂಬ ಅಪರೂಪದ ಗಿಡ, ಎಲ್ಲೂ ಸಿಗಲ್ಲ. ಅಂದರೆ ನೀವು ಎಷ್ಟೇ ಹುಡುಕಿದ್ರೂ ಅದು ಸಿಗಲ್ಲ. ಸಿಕ್ಕಿದ್ರೆ ಅದು ನೀವು ಪುಣ್ಯವಂತರು ಅಂತ. ನನಗೆ ಗೊತ್ತಿಲ್ಲ ಇವತ್ತು ನಾನು ಪುಣ್ಯ ಮಾಡಿದ್ದೀನೋ ಇಲ್ಲ ಅಂತ. ನಿಮಗೆ ಆ ಗಿಡ ಯಾವುದಂತ ತೋರಿಸ್ತೀನಿ ನೋಡಿ. ಈ ಗಿಡನೇ ಗುಲ್ಗಂಜಿ ಅಂತ. ಇದ್ರ ಎಲೆ ತಿಂದರೆ ಸ್ವೀಟಾಗಿರುತ್ತೆ. ಹೇಗಪ್ಪ ಹೇಳ್ತೀಯಾ ಇದು ಗುಲ್ಗಂಜಿನೇ ಅಂತ ನೀವು ಕೇಳೋದಾದರೆ, ಪ್ರೂಫಿಗೆ ನಿಮ್ಗೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಅದ್ರ ಬೀಜ ಬಿದ್ದಿದೆ. ನಾನಿದು ಬಂದಿರೋದು 3ನೇ ಸಲ. ಆಲ್ರೆಡಿ ನಾನು ಸುಮಾರು ಬೀಜ ಎತ್ಕೊಂಡು ಹೋದೆ. ಇಲ್ಲಿ ನೋಡಿ ನೋಡಿ, ಹೌದಾ? ಇದ್ರ ಕಾಯಿ ಬೀಜ ಎಲ್ಲ ನನ್ನ ಹತ್ರ ನನ್ನ ಮನೇಲಿದೆ, ನಾನು ತೋರಿಸ್ತೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ. ಈಗ ನೋಡಿ ಈ ಗಿಡ, ಇದನ್ನು ನಾನು ತಿಂದು ತೋರಿಸ್ತೀನಿ. ಎಲೆ ಸ್ವೀಟಾಗಿರುತ್ತೆ. ಈ ಹಾಡು ಹಾಡೋರೆಲ್ಲ ಇದನ್ನು ತಿಂದರೆ ಅವರ ಗಂಟ್ಲು ಇಲ್ಲ ಸ್ವರ ಒಳ್ಳೆ ಮಧುರವಾಗುತ್ತೆ. ಲೈಟಾಗಿ ಚೂರು ಹೌದು ಅಲ್ವಾ ಅಂತ ಕಹಿ ಬರುತ್ತೆ. ಅದು ತಿಂತ ಒಂಥರ ಸ್ವೀಟು. ಇದು ತಿನ್ನೋದ್ರಿಂದ ಬಾಯೊಳಗಿರುವಂಥ ಏನೇ ಪ್ರಾಬ್ಲಮ್ ಇದ್ದರೂ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಬಾಯಿ ಹುಣ್ಣು ಮತ್ತು ಮೇಯ್ನಾಗಿ ಗಂಟ್ಲು ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬೇರು ತುಂಬ ಔಷಧಿ ಗುಣವುಳ್ಳಂಥದ್ದು. ಮತ್ತು ಇದ್ರ ಬೀಜ ಇದೆಯಲ್ಲ ತುಂಬ ವಿಷ. ಸಣ್ಣ ಮಕ್ಕಳು ಇವ್ರ ಹತ್ರ ಬಾಯಿಯೊಳಗೆಲ್ಲ ಹಾಕ್ಕೊಂಡ್ರೆ ಸತ್ತೇ ಹೋಗ್ತಾರೆ. ಆದರೆ ಮನೆಯೊಳಗೆ ಈ ಬೀಜ ಇಟ್ಕೊಡೋದ್ರಿಂದ ಮನೆಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ನೀವು ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಇದ್ರ ಬಗ್ಗೆ ತುಂಬ ವೀಡಿಯೋಗಳೆಲ್ಲ ಬರುತ್ತೆ. ಇದೇ ಗುಲ್ಗಂಜಿ ಗಿಡ. ಈ ಗಿಡ ನಾನು ರೆಗ್ಯುಲರಾಗಿ ಈ ಕಡೆ ಬರೋದ್ರಿಂದ ನನಗೆ ಗೊತ್ತಿದೆ. ನನಗೆ ಫಸ್ಟ್ ಟೈಮ್ ಬಂದಾಗ ತುಂಬ ಖುಷಿಯಾಗಿತ್ತು. ತುಂಬ ಅಪರೂಪದ ಗಿಡ ವೀಕ್ಷಕರೇ.